ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವೀಕ್ಷಕರ ಬಾಂಧವರಲ್ಲಿ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿರುವಂತಹ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ವೀಕ್ಷಕರೇ, ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡುವಂಥದ್ದು ವಿಷಯ ಅಂತ ಹೇಳಿದ್ರೆ, ಈಶಾನ್ಯ ಅಂದ್ರೆ ವಾಸ್ತುಶಾಸ್ತ್ರದಲ್ಲಿ ಈಶಾನ್ಯ ದಿಕ್ಕಿನ ಗುಣದ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ವಿಶೇಷವಾಗಿರುವಂಥದ್ದು ಈಶಾನ್ಯ ದಿಕ್ಕಿನ ಲೋಕಪಾಲಕನಾಗಿರುವಂತಹ ಮತ್ತು ತ್ರಿಶೂಲಪಾಣಿ ಈಶ್ವರನ ಈ ದಿಕ್ಕು, ಮತ್ತು ಈ ದಿಕ್ಕಿನ ಪ್ರತಿನಿಧಿ ಗುರು ಬೃಹಸ್ಪತಿ ಅಂತ. ಹಾಗೆ ಅದರ ಜೊತೆಗೇನೆ ಕೇತುನು ಕೂಡ ಈ ದಿಕ್ಕಿನಲ್ಲಿನೂ ಕೂಡ ಅವನು ಪ್ರಧಾನ ಸ್ಥಾನದಲ್ಲಿ ಇರುವಂಥದ್ದು. ಈ ಈಶಾನ್ಯ ದಿಕ್ಕುಗಳ ದೇವತೆಗಳ ಸ್ಥಾನವಾಗಿದ್ದು ಅತ್ಯಂತ ಪವಿತ್ರ ಮತ್ತು ಪ್ರಭಾವಿ ಹಾಗೂ ಪುಣ್ಯದಾಯಕ ದಿಕ್ಕಾಗಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಈ ದಿಶೆಯನ್ನು ಯಾವಾಗಲೂ ನಾವು ಸ್ವಚ್ಛವಾಗಿ ಮತ್ತು ಪವಿತ್ರವಾಗಿ ಇಡತಕ್ಕದ್ದು ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖ ಇದೆ. ಮತ್ತು ಈ ಉದಯಿಸುವ ಸೂರ್ಯನ ಕಿರಣಗಳು ಮೊದಲು ಈ ಭಾಗದಲ್ಲಿನೇ ಬೀಳುತ್ತವೆ. ಮತ್ತು ಈ ದಿಶೆ ಗ್ರಹವಾಸಿಗಳಿಗೆ ಯಾವ ತರ ಒಂದು ಪ್ರಬಲ ಶಕ್ತಿ ಅನ್ನುವಂಥದ್ದು ತೋರಿಸಿಕೊಡ್ತದೆ ಅಂತ ಕೇಳಿದ್ರೆ, ಬುದ್ಧಿ, ಜ್ಞಾನ, ವಿವೇಕ, ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಗಳನ್ನ ಈ ದಿಶೆಯ ಮೂಲಕವಾಗಿ ಗೃಹವಾಸಿಗಳಿಗೆ ದಯಪಾಲಿಸ್ತಾ ಇರ್ತದೆ. ಮತ್ತು ಕುಟುಂಬದ ಗಂಡು ಸಂತಾನದ ಯಶೋಭಿವೃದ್ಧಿಗೆ ಬಹಳಷ್ಟು ನೇರವಾಗಿರ್ತಕ್ಕಂಥ ಪರಿಣಾಮಗಳು ಅಲ್ಲಿ ಈ ದಿಶೆಯಿಂದ ಗಂಡು ಮಕ್ಕಳ ಸಂತಾನದ ಮೇಲೆ ಬಹಳಷ್ಟು ಪ್ರಭಾವಿ ಕೊಡ್ತಾನೆ ಇರ್ತದೆ. ಮತ್ತು ದೇವತಾನುಗ್ರಹ ಸದಾಕಾಲ ಇಲ್ಲಿ ಇರುತ್ತದೆ. ಕಷ್ಟ ಕಾರ್ಪಣ್ಯಗಳಿಂದ ರಕ್ಷಿಸುವಂಥದ್ದು ಈ ದಿಶೆಯಲ್ಲಿ ಯಾವತ್ತೂ ನಾವು ಪ್ರಿಯ ವೀಕ್ಷಕರೇ, ಯಾವತ್ತೂ ಈ ದಿಶೆಯಲ್ಲಿ ದೇವಾರಾಧನೆಗಳು ಸರಾಗವಾಗಿ ಗೃಹವಾಸಿಗಳಿಂದ ನಡೀತಾನೆ ಇರಬೇಕು. ಆ ಥರ ನಡೆದಾಗ ಮಾತ್ರ ಈ ದಿಶೆಯಲ್ಲಿ ಅರ್ಚನೆ, ಆರಾಧನೆ, ವಿದ್ಯಾರ್ಜನೆ ಮತ್ತು ಆಧ್ಯಾತ್ಮಿಕ ದೈವಿಕ ಚಿಂತನೆ, ಸಾಧನೆ ಇತ್ಯಾದಿಗಳನ್ನು ಮಾಡುವುದು ಇಲ್ಲಿ ಶುಭಪ್ರದ ಆಗಿರತಕ್ಕಂಥ ವಾತಾವರಣ. ಮತ್ತು ಇಲ್ಲಿ ಈಶಾನ್ಯ ದಿಕ್ಕವು ಜಲದ ಕ್ಷೇತ್ರವಾಗಿರುವಂಥದ್ದು. ಹೀಗಾಗಿ ಜಲದ ಕ್ಷೇತ್ರವಾದ ಈ ಈಶಾನ್ಯದಲ್ಲಿ ಭೂಗತ ನೀರಿನ ತೊಟ್ಟಿ ಮತ್ತು ಬಾವಿ ಹಾಗೆ ಕೊಳವೆ ಬಾವಿಗಳನ್ನ ಸರಾಗವಾಗಿ ನಾವು ಅಲ್ಲಿ ನಿರ್ಮಿಸಬೇಕಾಗ್ತದೆ. ಮತ್ತು ಈ ಭಾಗ ಯಾವಾಗಲೂ ವೀಕ್ಷಕರೇ ತಂಪಾಗಿ ಇರಿಸುವಂತಹ ಒಂದು ಕ್ರಿಯೆ ಗೃಹವಾಸಿಗಳಿಂದ ಆಗ್ತಾನೆ ಇರಬೇಕು. ಹಾಗಾಗಿ ಇದು ಪುತ್ರ ಸಂತಾನವಾದ ಸ್ಥಾನವಾಗಿರುವಂಥದ್ದು. ಹಾಗಾಗಿ ಈಶಾನ್ಯದಲ್ಲಿ ನೈಋತ್ಯ ದಿಕ್ಕಿನಿಗಿಂತ ಹೆಚ್ಚು ಖಾಲಿ ಜಾಗ ಈಶಾನ್ಯ ದಿಕ್ಕಿನಲ್ಲಿ ಯಾವಾಗಲೂ ಇರಲೇಬೇಕು. ಹಾಗಾಗಿ ಹಾಗಿದ್ದಾಗ ಮಾತ್ರ ಆರೋಗ್ಯದಲ್ಲಿ ಮತ್ತು ಐಶ್ವರ್ಯಗಳಲ್ಲಿ, ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಪ್ರಗತಿಯನ್ನ ಉಂಟು ಮಾಡತಕ್ಕಂಥ ಒಂದು ವಾತಾವರಣ ಅಲ್ಲಿ ಗೃಹವಾಸಿಗಳ ಮೇಲೆ ನಿರ್ಮಾಣ ಆಗ್ತಾನೆ ಇರ್ತದೆ. ಹಾಗೆ ಅದರಲ್ಲಿ ಇನ್ನೂ ವಿಶೇಷವಾಗಿರತಕ್ಕಂಥದ್ದು ಪುತ್ರ ಸಂತಾನದ ಭಾಗ್ಯ ಮತ್ತು ಚಾರಿತ್ರ್ಯ ಅನ್ನುವಂಥದ್ದು, ಭವಿಷ್ಯ ಉಜ್ವಲವಾಗುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿರುತ್ತದೆ. ಆದರೆ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಡೆ, ನಮ್ಮ ನುಡಿ ಶುದ್ಧ ಇದ್ದಲ್ಲಿ ಮಾತ್ರ ಈಶಾನ್ಯ ದಿಕ್ಕು ಬಹಳ ಉಚ್ಚ ಸ್ಥಾನದಲ್ಲಿ ನಾವು ಸ್ವಚ್ಛತೆಯನ್ನ ನಾವು ಕಾಪಾಡೋರಿಗೆ ಮಾತ್ರ ಉಜ್ವಲ ಭವಿಷ್ಯ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಈ ದಿಶೆಯಲ್ಲಿ ದೊಡ್ಡ ಕಿಟಕಿ ಮತ್ತು ಹಜಾರ್ ಇಲ್ಲವೇ ಪಡಸಾಲೆ ನಿರ್ಮಿಸುವುದು ತುಂಬಾ ಶುಭದಾಯಕವಾಗಿರತಕ್ಕಂಥ ವಾತಾವರಣ ಇರ್ತದೆ ಪ್ರಿಯ ವೀಕ್ಷಕರೇ. ಅದೇ ರೀತಿಯಾಗಿ ವೀಕ್ಷಕರೇ, ಒಂದು ವೇಳೆ ಈಶಾನ್ಯ ಭಾಗವನ್ನು ನಾವು ಮುಚ್ಚಿದ್ದಲ್ಲಿ ಮತ್ತು ಅಶುದ್ಧವಾಗಿರಿಸಿದ್ದಲ್ಲಿ ಮತ್ತು ಆ ಸ್ಥಾನದಲ್ಲಿ ಶೌಚಾಲಯ ಮತ್ತು ಸ್ನಾನದ ಗ್ರಹಗಳು ಇದ್ದಲ್ಲಿ ಈಶಾನ್ಯ ಲೋಪಜರ್ ಆಗಿತ್ತು ಅಂತ ತಿಳ್ಕೊಳ್ರಿ, ಅಲ್ಲಿ ಗಂಡ ಸಂತಾನವು
ಗಂಡ ಸಂತಾನದ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳು ಬೀರುವಂಥದ್ದು ಮತ್ತು ಗಂಡ ಸಂತಾನವು ಬದುಕುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥದ್ದು. ಮತ್ತು ಎಷ್ಟೇ ನೀವು ಅಪಾರ ಸಂಪತ್ತುಗಳು ಅಲ್ಲಿ ಆ ಮನೆಯಲ್ಲಿ ಇದ್ರೂ ಕೂಡ ನಿಮಗೆ ಅದರದ್ದು ಅನುಭವವಿಲ್ಲದೆ ಮನೆ ಅನಾಥವಾಗಿ ಮತ್ತು ದಾರಿದ್ರ್ಯಕ್ಕೀಡಾಗಿ ಮತ್ತು ಅಲ್ಲಿ ದಾರಿದ್ರ್ಯದ ಒಂದು ಬೀಡಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಮತ್ತು ಈ ಥರ ಜರ್ಕರ್ತ ನಾವು ಲೋಪವನ್ನಾಗಲಿ ಅಥವಾ ಈ ಈಶಾನ್ಯ ಮುಚ್ಚಿದ್ದ ಒಂದು ವೈಶಿಷ್ಟ್ಯತೆ ಜರ್ ಆಯಿತು ಅಂತ ತಿಳ್ಕೊಳ್ರಿ, ಗಂಡು ಸಂತಾನದ ಮೇಲೆ ಯಾವ ಥರ ಪರಿಣಾಮಗಳು ಕೊಡ್ತದೆ ಅಂದರೆ ವಿಕಲಾಂಗ ಮತ್ತು ಮತಿಭ್ರಷ್ಟ, ಅಲ್ಪಾಯು, ಸಂತಾನವನ್ನುಂಟು ಮಾಡ್ತಕ್ಕಂಥ ಒಂದು ಈ ಈಶಾನ್ಯ ದಿಕ್ಕು. ಅದಕ್ಕೋಸ್ಕರ ನೀವು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಅದನ್ನು ಪ್ರಿಯ ವೀಕ್ಷಕರೇ, ನೀವು ಮನೆಯನ್ನ ಕಟ್ಟುವಾಗ ಈಶಾನ್ಯ ದಿಕ್ಕು ಲೋಪ ಆಗದೇ ಇರುವಂತಹ ರೀತಿಯಲ್ಲಿ ಅದನ್ನು ಕಟ್ಟುವುದು ಅತಿಶೋಕ್ತಿ ಅಂತ ನಾವು ಹೇಳ್ತೇವೆ. ಅದೇ ರೀತಿಯಾಗಿ ಈಶಾನ್ಯ ಭಾಗದಲ್ಲಿ ತಿಪ್ಪಿಗಳಾಗಲಿ ಅಥವಾ ಕಲ್ಲಿನ ರಾಶಿಗಳಾಗಲಿ ಇತ್ಯಾದಿಗಳು ಜರ್ಕರ್ತ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ರಿ, ಬದುಕು ಭಾರವಾಗಿ ಮತ್ತು ಶತ್ರುಗಳು ನಿಮಗೆ ಭಯಂಕರ ಶತ್ರುಗಳ ಒಂದು ವೃದ್ಧಿ ಆಗ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ. ಮತ್ತು ಗ್ರಹವಾಸಿಗಳು ಚಾರಿತ್ರ್ಯವನ್ನ ಹೀನ ಮಾಡ್ತಕ್ಕಂಥ ವಾತಾವರಣ ಅಲ್ಲಿ ಸೃಷ್ಟಿ ಮಾಡ್ತದೆ. ಅಂದ್ರೆ ಇದರರ್ಥ ಗ್ರಹವಾಸಿಗಳ ಚಾರಿತ್ರ್ಯ ಹೀನ ಅಂತ ಹೇಳಿದ್ರೆ ಯಾವ ತರ, ಸ್ವಲ್ಪ ನೀವು ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಯ ಆಜು ಬಾಜು ಒಳಗಡೆ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಂದ ಆಗಲಿ ಅಥವಾ ಗಂಡು ಮಕ್ಕಳಿಂದ ಆಗಲಿ ಈ ನಾನಾ ಥರದ ಒಂದು ಕಿರುಕುಳ ಬಾಧೆಗಳು ಅಥವಾ ಮಾಡದೇ ಇರತಕ್ಕಂಥ ಆಪಾದನೆಗಳಿಗೆ ಈಡು ಮಾಡ್ತಕ್ಕಂಥ ವಾತಾವರಣಗಳು ಅಲ್ಲಿ ನಾವು ನಿರ್ಮಾಣ ಆಗ್ತಕ್ಕಂಥ ವಾತಾವರಣಗಳು ಅಲ್ಲಿ ತಿಳಿತಾನೆ ಇರ್ತದೆ. ಹಾಗೆ ಮತ್ತೆ ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ, ತಂದೆ ಮತ್ತು ಮಕ್ಕಳ ವಿಷಯದಲ್ಲಿ, ಗಂಡು ಮಕ್ಕಳ ವಿಷಯದಲ್ಲಿ ಅಲ್ಲಿ ಬಹಳಷ್ಟು ಮತಿಭ್ರಷ್ಟ ಆಗ್ತಕ್ಕಂಥದ್ದು. ಅಂದ್ರೆ ಅವರನ್ನ ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಆಗಲಿ ಅಥವಾ ಅವರೊಳಗಡೆ ಇವರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಆಗಲಿ ಸ್ವಲ್ಪ ಅಲ್ಲಿ ಕಿರುಕುಳ ಬಾಧ ಆಗ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಉದ್ಭವ ಆಗ್ತದೆ. ಹಾಗೆ ಅದೇ ರೀತಿಯಾಗಿ ಈಶಾನ್ಯದಲ್ಲಿ ಅಡಿಗೆ ಮನೆ ಇದ್ದರೆ ಧನ ಸಂಪತ್ತಾಗಲಿ ಅಥವಾ ದೈನಂದಿನ ಗಳಿಕೆಯನ್ನ ನಷ್ಟ ಮಾಡ್ತಕ್ಕಂಥ ವಾತಾವರಣ ಅಲ್ಲಿ ಚಾಲ್ತಿ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಸರ್ ಈಶಾನ್ಯ ಭಾಗದಲ್ಲಿ ಅಡಿಗೆ ಮನೆ ಇದ್ದರೆ ಈ ಜಡಿಗಳ ಮತ್ತೆ ಅಲ್ಲಿ ಕಿರುಕುಳ ಅನ್ನುವಂಥದ್ದು, ಗ್ರಹಕಲ ಅನ್ನುವಂಥದ್ದು ತಪ್ಪಿದ್ದಲ್ಲ ವೀಕ್ಷಕರೇ. ಸ್ಪಷ್ಟವಾಗಿ ನಾವು ಹೇಳ್ತೇವೆ, ಈಶಾನ್ಯ ದಿಕ್ಕು ಲೋಪವಾಗಿದ್ದರೆ ಮನೆಯ ಹಿರಿಯರು ಮತ್ತು ಚಿಕ್ಕವರ ಅಂತಿಮ ಸಂಸ್ಕಾರಗಳನ್ನ ಮಾಡಬೇಕಾಗ್ತದೆ. ನೋಡಿ, ಇದು ಬಹಳ ನೀವು ತಿಳ್ಕೊಳ್ಳುವಂತಹ ವಿಷಯ ವೀಕ್ಷಕರೇ. ಮನೆಯ ಯಾರು ಹಿರಿಯರು ಇರ್ತಾರಲ್ಲ, ಚಿಕ್ಕವರ ಅಂದ್ರೆ ಮನೆಯಲ್ಲಿ ಯಾರು ಚಿಕ್ಕವರು ಇರ್ತಾರೋ, ಗಂಡ ಸಂತಾನ ಮೇಲೆ ಯಾರು ಇರ್ತಾರಲ್ಲ ಅವ್ರನ್ನ ಹಿರಿಯರ ಕುಂತನೆ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ. ಹಾಗಾಗಿ ದಯವಿಟ್ಟು ವೀಕ್ಷಕರೇ ಇದರ ಬಗ್ಗೆ, ಈಶಾನ್ಯ ದಿಕ್ಕಿನ ಬಗ್ಗೆ ಮಾತ್ರ, ಈಶಾನ್ಯ ಮೂಲೆಯ ಬಗ್ಗೆ ತಾವು ಬಹಳಷ್ಟು ತಿಳ್ಕೊಳ್ಳುವಂತಹ ವೈಶಿಷ್ಟ್ಯತೆ ಈ ವಿಷಯ ಈ ವಿಡಿಯೋದಲ್ಲಿ ಇದೆ. ಹಾಗಾಗಿ ದತ್ತಕ ಸಂತತಿಗಳು ಕೂಡ ಇಲ್ಲಿ ತೊಂದರೆಗಳು ತಪ್ಪಿದ್ದಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಬಹಳ ಸೂಕ್ಷ್ಮ ರೀತಿಯಿಂದ ತಿಳ್ಕೊಬೇಕಾಗ್ತದೆ. ಅದೇ ರೀತಿಯಾಗಿ ವೀಕ್ಷಕರೇ, ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ನಿರಂತರ ವ್ಯಾಧಿ, ನಿರಂತರ ಕಿರಿಕಿರಿ ಮತ್ತು ದುಃಖ, ದುಮ್ಮಾನಗಳು, ಮಾನಸಿಕ ಕ್ಲೇಶ ತಪ್ಪಿದ್ದಲ್ಲ. ಹಾಗಾಗಿ ಸರ್ವನಾಶವಾಗಿ ದಿವಾಳಿಯಾಗುವ ಸಂಭವವಿರುತ್ತದೆ. ಹಾಗಾಗಿ ಈಶಾನ್ಯ ದಿಕ್ಕು ಬಹಳ ಲೋಕಕಾರಕ ಆಗಿರ್ತಕ್ಕಂಥ, ತ್ರಿಶೂಲಪಾಣಿಯಾಗಿರ್ತಕ್ಕಂಥ ಈಶ್ವರನ ಸ್ಥಾನವಾಗಿರುವಂಥದ್ರಿಂದನೇ ಹಾಗಾಗಿ ಆ ದಿಕ್ಕನ್ನ ನೀವು ಎಷ್ಟು ಸ್ವಚ್ಛತೆಯನ್ನ ಇಟ್ಟುಕೊಳ್ತೀರಿ ಮತ್ತು ಎಷ್ಟು ಪವಿತ್ರನ್ನ ಇಟ್ಟುಕೊಳ್ತೀರಿ ಅಷ್ಟೇ ನಿಮಗೆ ಅದರದ್ದು ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ವೀಕ್ಷಕರೇ, ತಮಗ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ವಿಡಿಯೋ ಕೆಳಗಡೆ ನಂಬರ್ ಇರ್ತದೆ, ಆ ನಂಬರ್ ಮೂಲಕವಾಗಿ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನೇ ವಿಷಯಗಳಿದ್ರೂ ಕೂಡ ತಾವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಉತ್ತರನ ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ನಮಸ್ಕಾರಗಳು ವೀಕ್ಷಕರಿಗೆ.